ದಿನಾಂಕ 2/2/2025 ತಾರೀಕು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮೊನ್ಮೂಲ್ನ ಚುನಾವಣೆ ಫಲಿತಾಂಶ ಪ್ರಕಟಣೆ ಆಗಿತ್ತು. ಅದರಲ್ಲಿ 3 ಓಟನ್ನ ನಮ್ಮ ಎದುರಾಳಿಯವರು ಕೋರ್ಟ್ಗೆ ಹೋಗಿ ತಂದಿದ್ದರು. ಆ ಓಟು 3 ಕೋರ್ಟಲ್ಲಿದ್ದರಿಂದ ಅದ್ರ ಎಣಿಕೆಯನ್ನು ಮಾಡಿ ಫಲಿತಾಂಶನ ಪೆಂಡಿಂಗ್ ಇಟ್ಟಿದ್ರು. ಇವತ್ತು 4/4/2025 ಅದು ಫಲಿತಾಂಶನ ADC ಅವರಾದಂಥ ಮತ್ತು ನಮ್ಮ ಚುನಾವಣಾಧಿಕಾರಿಯಾದಂಥ ಶಿವನಮೂರ್ತಿಯವರ ಸಮಕ್ಷಮದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿ ನಮಗೆ ಮತ್ತು MB ಹರೀಶಣ್ಣ ಅವರಿಗೆ ಸರ್ಟಿಫಿಕೇಟನ್ನು ನೀಡಿರ್ತಾರೆ. ಅವತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ತಮಗೆಲ್ಲ ನಾವು ಮಾತಾಡ್ಸೋಕ್ಕೆ ಕಾಲಾವಕಾಶ ಕೊಡಲಿಲ್ಲ. ಯಾಕೆ ಅಂತಂದರೆ ನಾವು ಅಧಿಕೃತ ರಿಸಲ್ಟ್ ಬರದೆ ಅದನ್ನು ಮಾತಾಡೋದು ಬೇಡ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಮುಂದೆ ನಮ್ಮ ಏನು ಗೆದ್ದಿದ್ದ ಖುಷಿನ ಇವತ್ತು ಹಂಚ್ಕೋತಾ ಇದ್ವಿ. ಏನಿಲ್ಲ, ಪಕ್ಷದಲ್ಲಿ ನಾವು JDS ಸೇರ್ಪಡೆ ಆಗಿದ್ದು 2023ರಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಚಾರ. ನೀವೆಲ್ಲ ಟಿ ವಿಲೆಲ್ಲ ಹಾಕಿದ್ರಿ. ಬಾಂಬೆವರೆಗೂ ಹೋಗಿ ಅನೌನ್ಸ್ ಮಾಡಿದ್ದು. ಹರೀಶ್ ಅಣ್ಣವ್ರು ಮೊದಲಿಂದ JDSಲ್ಲಿ ಸಕ್ರಿಯವಾಗಿ ಚುನಾವಣೆ ಮಾಡಿಕೊಂಡೇ ಬಂದಿದ್ದರು. ಒಮ್ಮತವಾಗಿ ನಾವು ಮಾಡ್ಕೊಂಬಂದಂಥ ಸಂದರ್ಭದಲ್ಲಿ ಟಿಕೆಟ್ ಇದು ಹಂಚಿಕೆ ಮಾಡೋ ಟೈಮಲ್ಲಿ ನಮ್ಮನ್ನು ಸ್ವಲ್ಪ ಕಡೆಗಣಿಸಿ ನಾವೇ ನಿಲ್ತೀವಿ ಅಂತ ಹೊರಟಾಗ ಶಾಸಕರು ನೀವು ಹೇಳ್ದಂಗೆ ನಾವು ನಿಲ್ತೀವಿ ಅಂತ ಹೊರಟಿದ್ದು ತೊಡೆ ತಟ್ಟಿದ್ದಲ್ಲ. ಅದು ನಾವು ಚಾಲೆಂಜಾಗಿ ತಗೊಂಡು ನಾನು ಹರೀಶ್ ಅವರನ್ನ ನಮಗೆ ನಾಯಕರಾದಂಥ ಪುಟ್ಟರಾಜಣ್ಣ ಮತ್ತು ಪುಟ್ಸಾಮಣ್ಣ ಅಂತ ನಮ್ಮ 2 ಭಾಗದ ನಾಯಕರವರು ಅವರಿಬ್ಬರು ಕರೆದು ನಮ್ಮಿಬ್ಬರು ಮಾತಾಡ್ಸಿದ್ರು. ಹಿಂದೆ ಸ್ವಲ್ಪ ನಾನು ಅವ್ರಿಗೆ ಚುನಾವಣೆಯಲ್ಲಿ 2019ರಲ್ಲಿ ಸಹಾಯ ಮಾಡಿದ್ದೆ ಅಂತೇಳಿ ಹರೀಶ್ ಅವರು ನನ್ನ ಜೊತೆ ಬೇಸರ ಆಗಿದ್ದು. ಅದು ರಾಜಿ ಆಗಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಅವರು ಇಬ್ಬರೂ ನನ್ನ ಜೊತೆ ನಿಲ್ಲಿ ಅನ್ನೋ ಪ್ರಯತ್ನ ನಡೆದಾಗ ನಾನು ಸ್ವಲ್ಪ ದೂರ ಆದೋ. ಅಧಿಕೃತವಾಗಿ ಕಣದಲ್ಲಿ ಅವರು ಉಳಿದ್ರು, ನಾವು ಉಳಿದು ಚುನಾವಣೆ ನಡೀತು. ಚುನಾವಣಾ ಫಲಿತಾಂಶ ಶಾಸಕರು ಎದುರಾಕೊಂಡು ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮಗೂ ಗೊತ್ತು. ಬಟ್ ಅದಕ್ಕೆ ಪರಿಣಾಮ ಏನಾಯಿತು ಅನ್ನೋದು ನಮ್ಮ ಮತದಾರರು ಏನು ಕೇರ್ಪೇಟೆಯವರು ಯಾವುದೇ ಆಮಿಷಕ್ಕೆ ಅಧಿಕಾರದ ಬಲ ಇರೋ ಅಂಥವ್ರಿಗೆ ಎದುರದೆ ಪ್ರಾಮಾಣಿಕವಾದ ಮತ ಹಾಕಿ, ಅದು ಅತಿ ಹೆಚ್ಚಿನ ಮತ. ನನಗೆ 137, ಹರೀಶ್ ಅವ್ರಿಗೆ 123 ಮತ್ತು ಅವ್ರಿಗೆ 60 ಮತ್ತು ಇವರಿಗೆ ನಮ್ಮ ಮಹೇಶ್ ಅವ್ರಿಗೆ ಶಾಸಕರಿಗೆ 75 ಮತ ಹಾಕಿ, ಅಂದರೆ ನಮಗೆ 62 ಮತ ಹೆಚ್ಚಿನ ಮತ ಹಾಕಿ 48 ಮತಗಳನ್ನ ಹರೀಶ್ ಅವ್ರಿಗೆ ಹೆಚ್ಚಿನ ಮತ ಹಾಕಿ ಗೆಲ್ಲಿಸಿದ್ದಾರೆ ಎದುರಾಳಿ. ಸರ್, ಈಗ ಅಧಿಕೃತವಾಗಿ ನೀವು ಯಾವ ಪಕ್ಷದಲ್ಲಿ JDS ನಾವು ಖಂಡಿತವಲ್ಲ ಅವತ್ತು ಹೇಳಿದ್ದೀನಿ. ನಾನು JDS ಪಕ್ಷಕ್ಕೆ ಸೇರ್ಪಡೆ ಆದಲ್ಲಿ ನಾನು ಪಕ್ಷ ಬಿಟ್ಟಿದ್ದೀನಿ, ಪಕ್ಷ ಬಿಟ್ಟಿಲ್ಲ. ಚರ್ಚೆ ಬಂದಾಲು ನಿಮ್ಗೆ ಹೇಳಿದ್ದೀನಿ. ನಾನು ಟಿ ವಿಯವ್ರ ಮುಂದೆ, ನಿಮ್ಮೆಲ್ಲ ಮಾಧ್ಯಮದವ್ರ ಮುಂದೆ ಹೇಳಿದ್ದೀನಿ, ನಾನು ಪಕ್ಷ ಬಿಟ್ಟಿಲ್ಲ. ಹರೀಶ್ ಅಣ್ಣನೂ ಎಲ್ಲೂ ಪಕ್ಷ ಬಿಟ್ಟಿಲ್ಲ. ನಾವು ಶಾಸಕರು ನಮ್ಮ ವಿರುದ್ಧ ನಿಂತಾಗ ಶಾಸಕರು ವಿರುದ್ಧವಾಗಿ ಚುನಾವಣೆ ಮಾಡಿದ್ವಿ. ಇವತ್ತು ಅವ್ರು ಯಾವ್ದಾದ್ರು ಚುನಾವಣೆಗೆ ನಿಂತಾಗ ಅವ್ರ ವಿರುದ್ಧವಾಗಿರ್ತೀವಿ. ನಾವು ನಮಗೆ ಕುಮಾರಣ್ಣ ಆಗಲಿ ಯಾವುದೇ ತೊಂದರೆ ಕೊಟ್ಟಿರಲಿಲ್ಲ. ಚಲುವರಾಯಸ್ವಾಮಿಯವರು ನಮಗೆ ಸಹಾಯ ಮಾಡೋರು. ಯಾವ ಥರದಲ್ಲಿ ಅಂದರೆ ಇಬ್ಬರು ಉತ್ತಮವಾಗಿ ಕೆಲಸ ಮಾಡಿದ್ದೀನಿ. ನಾನು 10 ವರ್ಷ ಮೊನ್ಮೂಲಲ್ಲಿ ಕೆಲಸ ಮಾಡಿದ್ದು, 10 ವರ್ಷ ಸತತವಾಗಿ. ಹರೀಶ್ ಅವರು ಹಿಂದೆ 3 ಬಾರಿ ಅಧ್ಯಕ್ಷರಾಗಿ 10 ವರ್ಷ ಡೈರೆಕ್ಟ್ರಾಗಿ ಕೆಲಸ ಮಾಡಿರೋರು. ಇಬ್ಬರು ಅನುಭವ ಇರೋರು. ಮಾಡಿ ಯಾಕೆ ಸುಮ್ಮನೆ ಸಹಕಾರ ಸಂಘದಲ್ಲಿ ರಾಜಕೀಯ ಬೇಡ ಅಂತೇಳಿ ಆ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗ್ತೇ ಹೋಗಿದ್ದೆ ಹೊರತು ನಮ್ಮಿಬ್ಬರು ಇವರು ಹರೀಶ್ ಅವ್ರನ್ನ 94ರಿಂದ ಚಲುವರಾಯಸ್ವಾಮಿಯವ್ರ ಜೊತೆ ಅವ್ರು JDSಲ್ಲಿ ಇದ್ದಾಲಿಂದ ಅವ್ರ ಜೊತೆ ಒಡನಾಟ. ಆಗ ಕರೆದು ಇಬ್ಬರಿಗೆ ಬುದ್ಧಿ ಹೇಳಿ ಕಳಿಸಿದ್ರು ಜಿಲ್ಲಾ ಮಂತ್ರಿಯವರು. ಬಟ್ ನಾವು ಸರ್ಕಾರದವರೇ ನಮಗೆ ಬೆಂತಟ್ಟಿದಾಗ ಅವ್ರು ಏನು ಹೇಳಿದ್ದಿಷ್ಟೇ, ಡೈರಿಗಳು ಉಳಿಸ್ಕೊಳ್ಳಿ, ಡೈರಿ ಡೆವಲಪ್ ಆಗಿ ಮಾಡಿ ಅಂತ ಹೇಳಿದ್ರು. ಕುಮಾರಣ್ಣನ ಉದ್ಯೋಗ ಮೇಳದ ಮಾಡಿದಾಗ ಶನಿವಾರ ದಿವಸ ಬಂದು ನಾವು ಸಿಕ್ಕಿದ್ದು. ಶುಕ್ರವಾರ ಬರೋಕ್ಕೆ ಶನಿವಾರ ಬಂದು ಸಿಕ್ಕಿದಾಗ ಅವರು ಚನ್ನಪಟ್ಟಣ ಚುನಾವಣೆ ಬ್ಯುಸಿಲಿದ್ದಾಗ ನಮ್ಗೆ ಹೇಳೋದ್ರು, ನಾನು 3-4 ದಿವಸದಲ್ಲಿ ಕರಿತೀನಿ ಅಂತ ಶನಿವಾರ. ಇವರು ಶಾಸಕರು ಸ್ವಂತ ನಿರ್ಧಾರ. ಸೋಮವಾರ ಬೆಳಿಗ್ಗೆನೇ ಅಧಿಕೃತವಾಗಿ ನಾವು ಕ್ಯಾಂಡಿಡೇಟ್ ಘೋಷಣೆ ಅಂತೇಳಿ ಮಹೇಶ್ ಅವ್ರನ್ನ ಜೊತೆಗೂಡಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಕೊಂಡು ಚುನಾವಣೆಗೆ ಬಂದರು. ಹಂಗಾಗಿ ಚುನಾವಣೆ ನಡೆಯುತ್ತೆ. ಖಂಡಿತವಲ್ಲ, ನಾವು ಇನ್ನೂ ಪಕ್ಷ ಬಿಡೋ ವಿಚಾರ ನಿಮ್ಗಳ ಮುಂದೆ ಯಾವುದೇ ಮತ್ತು ಜನಗಳ ಮುಂದೆ ಚರ್ಚೆ ಮಾಡಿ 1% ಮಾಡಿಲ್ಲ. ನಾವು ಇವತ್ತವರೆಗೂ ಯಾವುದೇ ನಾಯಕರುಗಳ ಹತ್ರ ಹೋಗಿ ಇನ್ನೂ ಒಂದು ನಾವು ಗೆದ್ದಿರೋ ಖುಷಿನೂ ಹಂಚ್ಕೊಂಡಿಲ್ಲ. ಇವತ್ತಿಂದ ಹೋಯ್ತೀವಿ. ಸರ್, ಒಂದು ಕಡೆ ಶಾಸಕರೇ ಕೂಡ ಹೇಳ್ತಾರೆ ಅವ್ರು ಕಾಂಗ್ರೆಸ್ ಲೀಡರ್ ಜೊತೆ ಅವರೇ ಸಂಪರ್ಕದಲ್ಲಿ ಅವ್ರೇನು ಜನ ಮಾತಾಡ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ಟಿ ವಿಲೂ ನೋಡ್ಬಪ್ಪ 11 ಜನ ಶಾಸಕರಲ್ಲಿ ಅವರೊಬ್ಬರವ್ರೆ ಅಂತ ಹೇಳ್ತಾರೆ. ಅವಕ್ಕೆಲ್ಲ ನಾನು ಮಾತಾಡೋದಿಲ್ಲ, ಜನ ಮಾತಾಡೋದಿಲ್ಲ. ನಾನು ಚಲುವರಾಯಸ್ವಾಮಿ ಅವ್ರನ್ನ ಇವತ್ತಿಂದಲ್ಲ, ತುಂಬ ವರ್ಷದಿಂದ ಅವ್ರು JDSಲ್ಲಿದ್ದಾಗ, ಕಾಂಗ್ರೆಸ್ಸಿಗೆ ಬಂದಾಗ ನಾನು ಅವ್ರ ಜೊತೆಲಿ ವಿಶ್ವಾಸದಲ್ಲಿ, ಮತ್ತೆ ಕಾಂಗ್ರೆಸ್ JDSಗೆ ಬಂದಾದ್ಮೇಲೆ ಅವ್ರಿಗೆ ನಮ್ಮ ವಿಶ್ವಾಸ ಕಳ್ಕೊಂಡಿರಲಿಲ್ಲ. ನಾವು ಜಿಲ್ಲಾ ಉಸ್ತುವಾರಿ ತೊಗೊಂಡು ಚುನಾವಣೆ ಮಾಡೋ ಸಂದರ್ಭದಲ್ಲಿ ಇದೇ ಶಾಸಕನಿಗೆ ನಾವು ಪಕ್ಷ ಬಿಟ್ಟು ಬಂದು ಮಾಡಿದ್ದು ಅವತ್ತು ಅರಿವಿರಲಿಲ್ವಂತ ಅವ್ರು ಮಾತಾಡ್ಬೇಕಾದ್ರೆ. ಇವತ್ತು ಅವ್ರು ಏನು ಅಂತಂದರೆ ಆ ಶಾಸಕ ಸ್ಥಾನಕ್ಕೆ ಎದುರಾಳಿಗಳು ಇರೋದು ಬೇಡ, ಪಕ್ಷದಲ್ಲಿ ಯಾರು ಟಿಕೆಟ್ ಕೇಳೋಕ್ಕಾಗೋದು ಬೇಡ, ಯಾರು ಇಲ್ದಂಗೆ ಆಗ್ಬಿಟ್ರೆ ನಾನು ಒಬ್ಬನೇ ವಾಪಸ್ ಟಿಕೆಟ್ ತಗೊಬಿಡ್ತೀನಿ ಭ್ರಮೇಲೆ ಮಾತಾಡಿರೋ ಮಾತುಗಳವು. ಅವ್ರು
ತಗೊಂಡು ನಾವು ಮಾಡಲಿ, ಚುನಾವಣೆ ಮಾಡಲಿ, ಚುನಾವಣೆ ಮತದಾರರು ತೀರ್ಮಾನ ಮಾಡ್ತಾರೆ. ಅರ್ಜಿ ಹಾಕೋದಷ್ಟೇ ನಮ್ಗಳ ಕೆಲಸ. ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಮ್ಮನ್ನು ಗೆಲ್ಸಿರೋದು ಎಲ್ಲ ನಮ್ಮ ಸಹಕಾರ ಸಂಘದಲ್ಲಿ ಆ ಥರ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು, JDS, BJP ಮೂರೂ ಪಕ್ಷದ ಮತ ಸೇರಿರೋದೇ ನಮ್ಗೆ ಇಷ್ಟು ಗೆಲುವು ಕಾರಣ. ನನ್ನ ಮುಂದಿನ ನಡೆ ಏನೂ ಇಲ್ಲ. ಮನ್ಮೂರು ಡೈರೆಕ್ಟ್ರಾಗಿ 2 ಬಾರಿ ಏನು ಕೆಲಸ ಮಾಡಿದ್ದೀರಿ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಯಾವುದೇ ಹುದ್ದೆಗೋಸ್ಕರ ನಾನು ಎಲ್ಲೂ ಹೋಗಿ ಕೇಳಿಲ್ಲ, ಯಾರ ಹತ್ರನೂ ಹೋಗಿ ಆ ಥರ ಹುದ್ದೆಗೆ ಯಾವತ್ತೂ ಹಿಂದೆನೂ ಮಾಡಿರೋ ನಾನು ಲಾಬಿನ ಇವತ್ತು ಮಾಡಲ್ಲ. ಹರೀಶ್ ಅವರು 3 ಬಾರಿ ಆದಾಲು ಅವ್ರು JDSಲ್ಲಿ ಇದ್ದಾಲೆ ಅಧ್ಯಕ್ಷರಾಗಿರೋದು. ಇವತ್ತು ಸರ್ಕಾರ ಐತೆ, ಸರ್ಕಾರ ಏನಾದ್ರು ಕರೆದು ಮಾತಾಡಿ ಯಾರಿಗೂ ಮಾಡಿ ಇಂಥವ್ರಿಗೆ ಸಹಾಯ ಮಾಡಿದರೆ ಖಂಡಿತ ಅವರುಗಳು ಸಹಾಯ ಮಾಡಿ ಅದು ಡೈರಿ ಡೆವಲಪ್ ಬಗ್ಗೆ ಚಿಂತೆ ಮಾಡ್ತೀವಿ ಹೊರತು ಇವತ್ತು 4 ರೂಪಾಯಿ ಹಾಲನ್ನು ರೇಟು ಜಾಸ್ತಿ ಮಾಡಿದೆ ಸರ್ಕಾರ. ಬಟ್ 4 ರೂಪಾಯಿ ಯಾತಕ್ಕೆ ಹಾಲನ್ನು ರೇಟ್ ಅಲೌನ್ಸ್ ಮಾಡ್ತು ಅನ್ನೋದು ಅರಿವು ತಮ್ಮಗಳಿಗೆ ಇರ್ತದೆ, ಬಟ್ ಮಾತಾಡಲ್ಲ. 4 ರೂಪಾಯಿ ಇವತ್ತು ಕೊಡೋಕ್ಕೆ ಹೇಳ್ಬಿಟ್ರು. ಎಷ್ಟು ಲೀಟ್ರಿಗೆ? 10 ಲಕ್ಷ ಲೀಟ್ರಿಗೆ. ಪ್ಯಾಕೆಟ್ ಅಲ್ಲಿ ಹೋಗೋದು 5 ಲಕ್ಷ. ಈಗ 4 ರೂಪಾಯಿ 5 ಲಕ್ಷ ಚಿಲ್ಲರೆಗೆ ಏನಾಯ್ತೈತಿ? ಈ ದುಡ್ಡಲ್ಲಿ ತಂದು ಕೊಡ್ತಾರೆ. ಮತ್ತೆ ಇದು ಎಷ್ಟು ಕಷ್ಟ ಅನ್ನೋದು ಬೋರ್ಡ್ ಇಲ್ಲ. ಈಗ ಇದು ನಿರ್ಧಾರಗಳು ತಗೊಳಕ್ಕಲ್ಲ. ಬೇರೆಯವ್ರು ಏನು ಮಾಡಿದ್ರು 30ನೇ ತಾರೀಕು 3 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ಬುದ್ಧಿವಂತರಾದರು. ಇದು ತುಂಬ ಕಷ್ಟದ ಪರಿಸ್ಥಿತಿ. ಮತ್ತೆ ಈಗಾಗಲೇ ಇನ್ನೇನು ಮೇ ಜೂನಲ್ಲಿ ಮತ್ತೆ ಮಳೆ ಹೋಗ್ತಾ ಇರೋದ್ರಿಂದ ಹಸಿರು ಬರೋ ಟೈಮು ಹಾಲು ಜಾಸ್ತಿ ಆಗುತ್ತೆ. ಅವತ್ತು ಮಂಡ್ಯ ಡೈರಿ ಸಂಕಷ್ಟಕ್ಕೆ ಹೋಗ್ಬೋದು. ಅಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ರೈತರಿಗೆ ಒಳ್ಳೇದಾಗಬೇಕು. ರೈತರಿಗೆ 4 ರೂಪಾಯಿ ಕೊಟ್ಟರೆ ನಮಗೂ ಖುಷಿ, ಕೊಟ್ಟಾಯಿತು. ಬಟ್ ಡೈರಿ ಇದ್ರೆ ತಾನೇ 4 ರೂಪಾಯಿ ಕೊಡೋಕ್ಕಾಗೋದು. 5 ಲಕ್ಷ ಲೀಟ್ರ್ ಮಾರ್ತೀವಿ, 10 ಲಕ್ಷ ಲೀಟ್ರ್ ದುಡ್ಡು ಕೊಡೋದಾದ್ರೆ ಎಲ್ಲಿರ್ತದೆ ದುಡ್ಡು? ಸರ್ಕಾರ ನಡೆ ಇದು ಅನ್ಸುತ್ತೆ ಸರ್. ಈಗ ರೈತರಿಗೆ ಸಂಕಷ್ಟ ಮತ್ತು ಡೈರಿ ಸಂಕಷ್ಟ, ರೈತರಿಗೆ ಅಷ್ಟು ಸಂಕಷ್ಟ ಆಗಲ್ಲ, ರೈತರಿಗೆ ಒಳ್ಳೇದಾಗಿದೆ. ಅದೇ ಈಗ ಹೇಳ್ದಂಗೆ ಸಿಟಿಗಳಲ್ಲಿ ಕೆಲವರು ತಗೊಂಡು ಕುಡಿಯೋಂಥವ್ರಿಗೆ ಕಷ್ಟ ಆಗಿರ್ಬೋದು. ಅಷ್ಟು ಬಿಟ್ಟರೆ ಕೆಲವು ದಿವಸ ಯಾಕೆಂದರೆ ಬೇರೆ ಥರ ಅಮೂಲ್ ಅವರೆಲ್ಲ ಇವತ್ತು ರೇಟ್ ಎಷ್ಟೈತೆ ನಿಮಗೆ ಗೊತ್ತು. ಅಮೂಲ್ ಪ್ಯಾಕೆಟ್ ರೇಟ್ ಎಷ್ಟೈತೆ, ಬೇರೆ ರಾಜ್ಯದಲ್ಲಿ ಎಷ್ಟೈತೆ, ಅದು ತುಂಬ ಕಷ್ಟ ಅಂತ ಏನು ಅನ್ನಂಗಿಲ್ಲ. ನೀವು ಯಾವುದೇ ರಾಜ್ಯದಲ್ಲಿ ಹೋದರೂ ನಮ್ಮ ರಾಜ್ಯದಕ್ಕಿಂತ ಕಮ್ಮಿ ರೇಟು ಹಾಲು ಎಲ್ಲೂ ಸಿಗೋಲ್ಲ. ಯಾಕೆಂದರೆ ನಮ್ಮಲ್ಲೇ ತುಂಬ ಕಮ್ಮಿ ಇರೋದು. ಅದು ಮಾಡಿರೋ ತಪ್ಪಲ್ಲ. ಯಾವುದೇ ಸರ್ಕಾರ ಮಾಡಲಿ, ಹಿಂದೆ ಇದ್ದಾಗ ಕುಮಾರಸ್ವಾಮಿ ಅವರು ಮಾಡೋಕ್ಕೆ ಮಾತಾಡಿದ್ದಾಗಲೂ ಒಪ್ಕೊಂಡಿದ್ರು. ಯಾಕೆಂದ್ರೆ ರೈತರಿಗೆ ಹೋಗಿ ನೇರವಾಗಿ ತಲುಪೋದು ಲಕ್ಷಾಂತರ ಜನಕ್ಕೆ. ಮಂಡ್ಯ ಜಿಲ್ಲೆಯಲ್ಲೇ 1 ಲಕ್ಷ ಚಿಲ್ಲರೆ ಜನಕ್ಕೆ ದುಡ್ಡು ತಲುಪುತ್ತೆ. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನಕ್ಕೆ ತಲುಪೋದ್ರಿಂದ ಯಾರಿಗೂ ಅನ್ಯಾಯ ಏನಾಗಿಲ್ಲ ಇದು. ಬಟ್ ಒಂದು ಅದನ್ನು ಎಷ್ಟು ಸೇಲ್ ಮಾಡ್ತಿದ್ದು ಅಷ್ಟು ದುಡ್ಡನ್ನು ಕೊಡಿಸಿದ್ರೆ ಖಂಡಿತ ಯಾವುದೇ ಡೈರಿಗಳಿಗೂ ತೊಂದರೆ ಆಗ್ತಿರಲಿಲ್ಲ. ಜಾಸ್ತಿ ತೊಂದರೆ ಆಗೋದು ಶಿವಮೊಗ್ಗ, ಮೈಸೂರು, ಮಂಡ್ಯ ಈ ಥರ ಡೈರಿಗಳಿಗೆ. ಮಂಗಳೂರು ಮತ್ತು ಬೆಂಗಳೂರು ಅಂಥವ್ರಿಗೆ ಸ್ವಲ್ಪ ಕಮ್ಮಿ ತೊಂದರೆ ಆಗೋದು. ಯಾಕೆಂದರೆ ಅವ್ರು ಹಾಲು ಜಾಸ್ತಿ ಸೇಲ್ ಮಾಡೋದ್ರಿಂದ ಮಾರ್ಕೆಟಿಗೆ ದೊಡ್ಡದಿದೆ ಅವರು. ಸರ್, ನಿಮ್ಮ ಗೆಲುವಿಗೆ ಉಸ್ತುವಾರಿ ಸಚಿವರ ಬೆಂಬಲ ಸಿಕ್ಕಿದೆ. ಮುಂದೆ ಏನಾದರೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಬೇಡಿಕೆ? ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಧ್ಯಕ್ಷರನ್ನ ನಾನು ಯಾವತ್ತೂ ಕೇಳೋ, ಉಪಾಧ್ಯಕ್ಷರು ನಾವು ಖಂಡಿತ ಆಕಾಂಕ್ಷಿನೇ ಅಲ್ಲ. ಅದು ತರಬೇಕಾದ್ರೆ ನಾವೇ ನನ್ನ 2014ರಲ್ಲಿ ಅಧ್ಯಕ್ಷರು ಇವರು ಹರೀಶ್ ಅವ್ರು ಮುಗಿದಾಗ ಅವಾಗ ಉಪಾಧ್ಯಕ್ಷರು ಇರಲಿಲ್ಲ ಅಲ್ಲಿವರೆಗೂ. ನಾವು ಪಾಂಡವಪುರದ ರವಿ ಅನ್ನೋರು, ಗೌಡಗೆರೆ ರವಿ ಅನ್ನೋರಿಗೆ ಮಾಡಿ ಅಂತೇಳಿ ನಾವೇ ಎಲ್ಲ ಸೇರಿ ಮಾಡಿ ಅದು ಹುದ್ದೆನ ಕ್ರಿಯೇಟ್ ಮಾಡಿದ್ದು. ಯಾಕೆ ಅಂತಂದರೆ ಪಾಂಡವಪುರದವರೇ ಮೊದಲು ನರಸಿಂಹೇಗೌಡರು ಅಧ್ಯಕ್ಷರಾಗಿದ್ದರು. ಮೊದಲನೇ ಅಧ್ಯಕ್ಷರು ಪಾಂಡವಪುರಿಗೆ ಕೊಡಿ ಅಂತ ಹೇಳಿದ್ದೆ ಹೊರತು ಇವತ್ತು ನಾವು ಯಾರು ನನಗೆ ಗೊತ್ತಿರಬೇಕು ನಾವು ಉಪಾಧ್ಯಕ್ಷರು ನಾವು ಕೊಟ್ಟರು ಅದರ ಆಕಾಂಕ್ಷೆ ಅಲ್ಲ. ಅಧ್ಯಕ್ಷರ ಬಗ್ಗೆ ನಾವೆಲ್ಲೂ ಚರ್ಚೆಗೆ ಹೋಗಿಲ್ಲ. ಖಂಡಿತ ಉಸ್ತುವಾರಿ ಸಚಿವರು ಅವ್ರು ಏನು ತೀರ್ಮಾನ ತಗೋತಾರೆ ಅನ್ನೋದನ್ನು ನಾವು ಸಚಿವರ ಹತ್ರ ಇಷ್ಟು ನಿಮ್ಮ ಜೊತೆ ಮಾತಾಡೋಷ್ಟು ಮುಕ್ತವಾಗಿ ಮಾತಾಡೋದು ಕಷ್ಟ. ಯಾಕೆ ಗೊತ್ತು ನಿಮಗೆ, ಸಚಿವರು ಮಾತಾಡೋದು 2 ಮಾತು. ಬಟ್ ನಾವು ಇಷ್ಟು ಹೇಳೋದು, ಯಾರೇ ಅಧ್ಯಕ್ಷರಾಗಲಿ ಒಕ್ಕೂಟ ಅವ್ರ ಜೊತೆ ನಾವು ಸಹಕಾರ ಕೊಟ್ಟು ಕೆಲಸ ಮಾಡ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಶಾಸಕರ ಜೊತೆ ಮುಗಿಸಿದೆ, ಆದರೆ ಸಚಿವರು ಏನಾದರೂ ಕರೆದ್ರೆ ಕಾಂಗ್ರೆಸ್ಗೆ ಯಾವತ್ತೂ ನೀವು ಕಾಂಗ್ರೆಸ್ ಸೇರ್ಪಡೆ? ಒಂದು, ನನ್ನನ್ನು ಅವ್ರು ಯಾವತ್ತು ಕಾಂಗ್ರೆಸ್ ಬಾ ಅಂತ ಕರೆದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಹರೀಶ್ ಒಳ್ಳೆಯವರವರೇ, ನೀನು ಒಳ್ಳೆಯವಿದೆ, ಇಬ್ಬರು ನಿಂತು ಚುನಾವಣೆ ಮಾಡಿ ಆ ಡೈರಿ ಉಳಿಸಿ ಅಂತ ಹೇಳಿದರು. 2023 ಡಿಸೆಂಬರ್ 22ನೇ ತಾರೀಕು KRSL ಒಂದು ಇದರಲ್ಲಿ ಅಲ್ಲಿ ನಮ್ಮ ಜೋಗೇಗೌಡರು DCC ಬ್ಯಾಂಕ್ ಅಧ್ಯಕ್ಷರು ಮತ್ತು ಡೈರಿ ಅಧ್ಯಕ್ಷರೆಲ್ಲ ಕೂತಿದ್ದಾಗ ಯಾವುದೋ ವಿಚಾರವಾಗಿ ಹೋದಾಗ ಸೊ ಅಲ್ಲಿ ಹೇಳಿದ್ದು ಬಿಟ್ಟರೆ ಮತ್ತೆ ನಮ್ಗೆ ಇನ್ನೊಂದ್ಸತಿ ಮಧ್ಯ ಒಂದು ಗ್ಯಾರಂಟಿ ಯೋಜನೆ ಹತ್ರ ಮುಂಚೆನೇ ಮಾತಾಡಿದ್ರಂತೆ. ನಾನು ಇನ್ನೂ ಹೋಗಿರಲಿಲ್ಲ. ಆಮೇಲೆ ಕಾರ್ಯಕ್ರಮಕ್ಕೆ ಹೋದಾಗ ಮಾತಾಡಿಸ್ಬೋದು. ಇದು ವಿಶ್ವಾಸದಲ್ಲಿದೆ ಹೊರತು ಅವರು ಯಾರನ್ನೂ ನನ್ನನ್ನಾಲೇ ಹರೀಶ್ ಅವ್ರನ್ನ ನೀವು ಪಕ್ಷಕ್ಕೆ ಬನ್ನಿ ಅಂತ ಎಲ್ಲೂ ಕರೆದಿಲ್ಲ. ಪಕ್ಷಕ್ಕೆ ಬಂದರೆ ಅವರು ಖುಷಿ ಗೊತ್ತು, ಕರೆದಿಲ್ಲ. ಸುಮ್ಮನೆ ನಾವು ಇಲ್ಲದ್ದು ಹೇಳೋದಿಲ್ಲ. ಅಲ್ಲೇ ತುಂಬ್ಕೊಂಡು ನಿಂತವ್ರೆ ಕೇರ್ಪೇಟೆಯಲ್ಲಿ ಕಾಂಗ್ರೆಸ್ದವ್ರು ಜಾಸ್ತಿನೇ ಅವರೇ. ನಮ್ಮ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಾನು. ಜೆ ಡಿ ಎಸ್ ಖಂಡಿತ ಇದ್ದೀನಿ. ಸರಿ ಸರ್.